ನಂದಿನಿ ಲೇಔಟ್ ಬಳಿ ಆಗ್ತಾ ಇರುವಂತ ಒಂದು ಕಾಮಗಾರಿ ಕೆಪಿಟಿಸಿಎಲ್ ವತಿಯಿಂದ ನಡೀತಾ ಇರುವಂತ ಕಾಮಗಾರಿಯಿಂದಾಗಿ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಸವಾರರಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರ ಮಾಡುವಂತ ಕೆಲಸ ಆಗ್ತಾ ಇದೆ. ಕೆಪಿಟಿಸಿಎಲ್ ನಿಂದ ನಡೀತಾ ಇರುವಂತ ಕಾಮಗಾರಿಗಾಗಿ ರಸ್ತೆ ಅಗೆದು ಬಿಟ್ಟಿರುವಂತ ಸಿಬ್ಬಂದಿ ರಿಪಬ್ಲಿಕ್ ಕಾಂಡ ಹಲವಾರು ಬಾರಿ ಸ್ಟೋರಿ ಮಾಡಿದೆ. ಗುಂಡಿಗಳು ಬಿದ್ದಿದ್ದಾವೆ, ಹಲವು ಇಲಾಖೆಗಳು ರಸ್ತೆ ತೋಡ್ತಿದ್ದಾರೆ, ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಳಲ್ಲ, ಅಧಿಕಾರಿಗಳ ಗಮನಕ್ಕೂ ಇಂತು. ಬಟ್ ಇದೀಗ ಆಸ್ ಇಟ್ ಈಸ್ ಮತ್ತೆ ಮುಂದುವರೆದಿದೆ. ನಾ ಪ್ರೆಸೆಂಟ್ ಈಗ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ನಿನ್ನೆ ಒಂದು ಯುವಕ ಬೈಕ್ ಮೇಲೆ, ಯಾಕಂದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಇದೀಗ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ. ತಡೆಗೋಡೆ ಒಂದು ಕಬ್ಬಿಣದ ದೊಡ್ಡದಾಗಿ ತಡೆಗೋಡೆವಾಗಿ ನಿರ್ಮಾಣ ಮಾಡಿದ್ದಾರೆ. ಗುಂಡಿ ನೋಡಿ ಯಾವ ಥರ ಆಳವಾಗಿದೆ. ಕೆಪಿಟಿಸಿಎಲ್ ಕಾಮಗಾರಿ ನಡೀತಿದೆ. ಇಲ್ಲಿ ವೈರಿಂಗ್ ಆ ವ್ಯವಸ್ಥೆ ಒಳಗಡೆ ನಡೆಯುತ್ತಿದೆ. ಇದಕ್ಕಾಗಿ ಗುಂಡಿ ತೋಡಿದ್ರು, ರಸ್ತೆ ಅಗೆದಿದ್ರು. ಆದರೆ ನೋಡಿ, ಇದು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ನಿನ್ನೆ ರಾತ್ರಿ ವೇಳೆ ಯುವಕ ಸ್ಪೀಡಾಗಿ ಬಂದು ಈ ಒಂದು ಗುಂಡಿ ಒಳಗೆ ಬಿದ್ದಿದ್ದಾನೆ. ನೋಡ್ಬೋದು ಯಾವ ರೀತಿ ಗುಂಡಿ ಇದೆ ಅಂದರೆ ಸುಮಾರು ಒಂದು 10 ಅಡಿಯಷ್ಟು ಒಳಗಡೆ ಗುಂಡಿ ಇದೆ. ಮುಖ, ಕೈ, ಕಾಲು, ಕಿವಿ, ಕಣ್ಣು ಎಲ್ಲವೂ ಡ್ಯಾಮೇಜ್ ಆಗಿದೆ. KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆ ಯುವಕ ಪಡೆದಿದ್ದಾನೆ. ಇದಕ್ಕೆ ನೇರ ಹೊಣೆ ಕೆಪಿಟಿಸಿಎಲ್ ಅಧಿಕಾರಿಗಳು, ಇಲಾಖೆ. ಯಾಕಂದರೆ ಒಂದು ಗುಂಡಿ ತೋಡ್ಬೇಕಂದ್ರೆ ಮಾರ್ಗಸೂಚಿ ಇದ್ದೇ ಇರುತ್ತೆ, ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಆ ಲೈಟ್ ಹಾಕಬೇಕು, ಬ್ಯಾರಿಕೇಡ್ ಹಾಕಬೇಕು, ರಿಫ್ಲೆಕ್ಟರ್ ಲೈಟ್ ಹಾಕಬೇಕು. ಇದು ಯಾವುದೂ ಹಾಕಿಲ್ಲ. ಅವರು ಏಕಾಏಕಿ ಗುಂಡಿ ತೋಡಿ ಆಗೇ ಬಿಟ್ಟಿದ್ದಾರೆ. ಬೃಹತ್ತಾಕಾರದ ಗುಂಡಿ ತೋಡಿದ್ರು. ಯಾಕಂದರೆ ಒಳಗೆ ವೈರಿಂಗ್ ಇರುತ್ತೆ. ಯಾವುದೇ ರಸ್ತೆ ಆಗಿಬೇಕಂದ್ರೆ ನಮ್ಮ ಪರ್ಮಿಷನ್ ಅಂತ. ಈಗ BBMPಯ ಕಮಿಷನ್ ಏನು ಮಾಡ್ತಾರೆ, ಇವರು ಕೆಪಿಟಿಸಿಎಲ್ ವಿರುದ್ಧ FIR ದಾಖಲಾಗಬೇಕು. ಆ ಹುಡುಗನಿಗೆ ಚಿಕಿತ್ಸೆ ವೆಚ್ಚವನ್ನು ಕೊಡಬೇಕು. ಇದಕ್ಕೆ ನೇರ ಹೊಣೆ BBMP ಅಧಿಕಾರಿಗಳಲ್ಲ, ಅವ್ರು ಸಹ ಇದು ಜವಾಬ್ದಾರಿ ಆಗುತ್ತೆ. ಮತ್ತೊಂದು ಕಡೆ ಕೆಪಿಟಿಸಿಎಲ್ ಅಧಿಕಾರಿಗಳೇ ನೇರ ಹೊಣೆ, ಕ್ರಮಕ್ಕೆ ಮುಂದಾಗಬೇಕು. ಆ ಹುಡುಗನಿಗೆ ನ್ಯಾಯ ಸಿಗಬೇಕು. ಮತ್ತು ಎಲ್ಲೆಲ್ಲಿ ಕಾಮಗಾರಿ ಆಗುತ್ತೆ ಸಾಲಿಗೆ 2A ಮೀಸಲಾತಿ ಸಾಧ್ಯವಿಲ್ಲ. ಶೂನ್ಯ ವೇಳೆಯಲ್ಲೇ ಮೀಸಲಾತಿ ಕುರಿತು ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯ ಅವಕಾಶ ಇದೆ. ಆದ್ರೆ ನೀವು ಇಟ್ಟಿರುವ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಆರ್ಟಿಕಲ್ 340 ಪ್ರಕಾರ ಮೀಸಲಾತಿ ಸಾಧ್ಯ ಇಲ್ಲ ಅಂತ ಶೂನ್ಯ ವೇಳೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪಂಚಮಸಾಲಿಗರ ಹೋರಾಟ 2A ಮೀಸಲಾತಿಗಾಗಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಉಗ್ರ ಸ್ವರೂಪ. ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಕರೆ ಕೊಟ್ಟರು. ಅಲ್ಲಲ್ಲಿ ಅನಾಹುತಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ. ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು. 2A ಮೀಸಲಾತಿ ಸಿಗಲೇಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಪಂಚಮಸಾಲಿಗಳ ಹೋರಾಟಗಾರರು ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಶೂನ್ಯ ವೇಳೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ನೋಡಿ, ಹಿಂದಿನ ಸರ್ಕಾರದವರು ಮಾಡಿರೋದು ಸಂವಿಧಾನಬದ್ಧ ಅಲ್ಲ. ಆಗ ನೀವು ಸುಮ್ಮನೆ ಇದ್ದೀರಿ. ಈಗ ಮಾಡ್ತಾ ಇರೋದು ಸರಿ ಇಲ್ಲ. ಇವ್ರು ಮಾಡಿದ ಮೇಲೆ 27/3/2023ರಲ್ಲಿ ಹಿಂದಿನ ಸರ್ಕಾರದವರು ಒಂದು ತೀರ್ಮಾನ ಮಾಡಿದ್ರು. ಏನಂತ ಮಾಡ್ತು? ಅವರು 2A ಅಂತ ಮಾಡಲಿಲ್ಲ. 2A ಕೇಳದ್ದು, ಇವರು ಒತ್ತಾಯ ಮಾಡದ್ದು 2C ಮತ್ತು 2D. ಅದರ ವಿರುದ್ಧ ಒಬ್ಬ ರಾಘವೇಂದ್ರ ಅನ್ನೋನು ಕೇಸ್ ಹಾಕ್ತಾನೆ. ರಾಘವೇಂದ್ರ ಪೆಟಿಷನರ್ ಹೈಕೋರ್ಟ್ನಲ್ಲಿ, ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಕೆಡಿಷನ್ ಹಾಕ್ತಾರೆ.
ಇದಾಗಕ್ಕೂ ಮುಂಚಿತವಾಗಿ 27/3/2023 ಆಗೋಕ್ಕಿಂತ ಮುಂಚಿತವಾಗಿ ಒಂದು ಪೆನ್ಷನ್ ಆಗ್ತದೆ. ನಂದಿನಿ ಲೇಔಟ್ ಬಳಿ ಆಗ್ತಾ ಇರುವಂಥ ಒಂದು ಕಾಮಗಾರಿ, KPTCL ವತಿಯಿಂದ ನಡೀತಾ ಇರುವಂಥ ಕಾಮಗಾರಿಯಿಂದಾಗಿ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಸವಾರರಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರ ಮಾಡುವಂಥ ಕೆಲಸ ಆಗ್ತಾ ಇದೆ. KPTCLನಿಂದ ನಡೀತಾ ಇರುವಂಥ ಕಾಮಗಾರಿಗಾಗಿ ರಸ್ತೆ ಅಗೆದು ಬಿಟ್ಟಿರುವಂಥ ಸಿಬ್ಬಂದಿ ರಿಪಬ್ಲಿಕ್ ಕಾಂಡ ಹಲವಾರು ಬಾರಿ ಸ್ಟೋರಿ ಮಾಡಿದೆ. ಗುಂಡಿಗಳು ಬಿದ್ದಿದ್ದಾವೆ, ಹಲವು ಇಲಾಖೆಗಳು ರಸ್ತೆ ತೋಡ್ತಿದ್ದಾರೆ, ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಳಲ್ಲ, ಅಧಿಕಾರಿಗಳ ಗಮನ ಕೂತ ಇಂತು. ಬಟ್ ಇದೀಗ ಆಸ್ ಇಟ್ ಈಸ್ ಮತ್ತೆ ಮುಂದುವರೆದಿದೆ. ನಾ ಪ್ರೆಸೆಂಟ್ ಈಗ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ನಿನ್ನೆ ಒಂದು ಯುವಕ ಬೈಕ್ ಮೇಲೆ, ಯಾಕಂದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಇದೀಗ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ತಡೆಗೋಡೆ ಒಂದು ಕಬ್ಬಿಣದ ದೊಡ್ಡದಾಗಿ ತಡೆಗೋಡೆವಾಗಿ ನಿರ್ಮಾಣ ಮಾಡಿದ್ದಾರೆ. ಗುಂಡಿ ನೋಡಿ ಯಾವ ಥರ ಆಳವಾಗಿದೆ. KPTCL ಕಾಮಗಾರಿ ನಡೀತಿದೆ, ಇಲ್ಲಿ ವೈರಿಂಗ್ ಆ ವ್ಯವಸ್ಥೆ ಒಳಗಡೆ ನಡೆಯುತ್ತಿದೆ. ಇದಕ್ಕಾಗಿ ಗುಂಡಿ ತೋಡಿದ್ರು, ರಸ್ತೆ ಹಾಕ್ತಿದ್ರು. ಆದರೆ ನೋಡಿ ಇದು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ನಿನ್ನೆ ರಾತ್ರಿ ವೇಳೆ ಯುವಕ ಸ್ಪೀಡಾಗಿ ಬಂದು ಈ ಒಂದು ಗುಂಡಿ ಒಳಗೆ ಬಿದ್ದಿದ್ದಾನೆ. ನೋಡಿರ್ಬೋದು ಯಾವ ರೀತಿ ಗುಂಡಿ ಇದೆ ಅಂದರೆ ಸುಮಾರು ಒಂದು 10 ಅಡಿಯಷ್ಟು ಒಳಗಡೆ ಗುಂಡಿ ಇದೆ. ಮುಖ, ಕೈ, ಕಾಲು, ಕಿವಿ, ಕಣ್ಣು ಎಲ್ಲವೂ ಡ್ಯಾಮೇಜ್ ಆಗಿದೆ. KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆ ಯುವಕ ಪಡೆದಿದ್ದಾನೆ. ಇದಕ್ಕೆ ನೇರವನೇ KPTCL ಅಧಿಕಾರಿಗಳು, ಇಲಾಖೆ. ಯಾಕಂದರೆ ಒಂದು ಗುಂಡಿ ತೋಡ್ಬೇಕಂದ್ರೆ ಮಾರ್ಗಸೂಚಿ ಇದ್ದೇ ಇರುತ್ತೆ, ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಆ ಲೈಟ್ ಹಾಕಬೇಕು, ಬ್ಯಾರಿಕೇಡ್ ಹಾಕಬೇಕು, ರಿಫ್ಲೆಕ್ಟೆಡ್ ಲೈಟ್ ಹಾಕಬೇಕು. ಇದು ಯಾವುದೂ ಹಾಕಿಲ್ಲ. ಅವರು ಏಕಾಏಕಿ ಗುಂಡಿ ತೋಡಿ ಹಾಗೇ ಬಿಟ್ಟಿದ್ದಾರೆ. ಬೃಹತ್ತಾಕಾರದ ಗುಂಡಿ ತೋಡಿದ್ರು. ಯಾಕಂದರೆ ಒಳಗೆ ವೈರಿಂಗ್ ಇರುತ್ತೆ. ಯಾವುದೇ ರಸ್ತೆ ಆಗಿಬೇಕಂದ್ರೆ ನಮ್ಮ ಪರ್ಮಿಷನ್ ಅಂತ. ಈಗ BBMPಯ ಕಮಿಷನ್ ಏನು ಮಾಡ್ತಾರೆ, ಇವರು KPTCL ವಿರುದ್ಧ FIR ದಾಖಲಾಗಬೇಕು, ಆ ಹುಡುಗನಿಗೆ ಚಿಕಿತ್ಸೆ ವೆಚ್ಚವನ್ನು ಕೊಡಬೇಕು. ಇದಕ್ಕೆ ನೇರವಣೆ BBMP ಅಧಿಕಾರಿಗಳಲ್ಲ, ಅವರು ಸಹ ಇದು ಜವಾಬ್ದಾರಿ ಆಗುತ್ತೆ. ಮತ್ತೊಂದು ಕಡೆ KPTCL ಅಧಿಕಾರಿಗಳೇ ನೇರವಣೆ ಕ್ರಮಕ್ಕೆ ಮುಂದಾಗಬೇಕು. ಆ ಹುಡುಗನಿಗೆ ನ್ಯಾಯ ಸಿಗಬೇಕು ಮತ್ತು ಎಲ್ಲೆಲ್ಲಿ ಕಾಮಗಾರಿ ಆಗುತ್ತೆ ಸರಣಿ ಸಾವು ಪ್ರಕರಣ ಸಂಬಂಧ ಜಿಲ್ಲಾಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದ್ರು. ವಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಕೆಲ ವಾರ್ಡ್ನಲ್ಲಿದ್ದ ಪೇಷಂಟ್ಗಳ ಆರೋಗ್ಯವನ್ನ ಸಹ ವಿಚಾರಿಸಿದ್ರು. ಇನ್ನು ಈ ಬಗ್ಗೆ ವೈದ್ಯರಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾಹಿತಿಯನ್ನ ಸಂಗ್ರಹಿಸಿದ್ರು. I will not leave, for sure. संत कैमरा संत ಪಂಚಮಸಾಲಿ ಹೋರಾಟಗಾರರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ವಿಜಯನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಹೊಸಪೇಟೆಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ